Hi friends, welcome to Top Cine News and Reviews. ಐ ವಿಲ್ ಫೈಂಡ್ ಯು ಇದು ರೀಸೆಂಟ್ ಆಗಿ ಇಂಗ್ಲಿಷ್ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ವೆಬ್ ಸೀರೀಸ್ ಸ್ಟಾರಿಂಗ್ ಸ್ಯಾಮ್ ವರ್ತಿಂಗ್ಟನ್, ಬ್ರಿಟ್ ಲೋಯರ್ ಅಂಡ್ ಲೋಗಾನ್ ಬ್ರೌನಿಂಗ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಡೇವಿಡ್ ಬರೋಸ್ ತನ್ನ 3 ವರ್ಷದ ಗಂಡು ಮಗು ಮ್ಯಾಥ್ಯೂಸ್ ನ ಕೊಲೆಯ ಅಪರಾಧದ ಮೇಲೆ 5 ವರ್ಷದಿಂದ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರ್ತಾನೆ. ಇದ್ದಕ್ಕಿದ್ದಂತೆ ಒಂದು ದಿನ ಅವನ ಹೆಂಡತಿಯ ತಂಗಿ ರೆಚೆಲ್ ನ ಕೈಗೆ ಸಿಕ್ಕಂತಹ ಒಂದು ಫೋಟೋದಲ್ಲಿ ಕೊಲೆಯಾದಂತಹ ತನ್ನ ಮಗ ಮ್ಯಾಥ್ಯೂಸ್ ಅನ್ನೇ ಹೋಲುವಂತಹ ಒಂದು ಹುಡುಗ ಕಾಣಿಸ್ಕೊಳ್ತಾನೆ. ಆ ಫೋಟೋವನ್ನ ಡೇವಿಡ್ ಬರೋಸ್ ನೋಡಿದಾಗ ಅವರ ಮಗ ಮ್ಯಾಥ್ಯೂಸ್ ಸತ್ತಿಲ್ಲ, ಇನ್ನು ಬದುಕಿದ್ದಾನೆ ಅಂತ ಅವನ ಮನಸ್ಸಿಗೆ ಸ್ಟ್ರಾಂಗ್ ಆಗಿ ಅನಿಸಿ ಅವರ ಮಗ ಮ್ಯಾಥ್ಯೂಸ್ ಅನ್ನ ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಕಂಡು ಹಿಡಿಯಲೇಬೇಕು ಅಂತ ಒಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡ್ಕೊಳ್ತಾನೆ. ಕೊಲೆಯಾದಂತಹ 3 ವರ್ಷದ ಗಂಡು ಮಗು ಡೇವಿಡ್ ಬರೋಸ್ ನ ಮಗ ಮ್ಯಾಥ್ಯೂಸ್ ಅಲ್ಲದೆ ಹೋದ್ರೆ ಅಸಲಿಗೆ ಕೊಲೆಯಾದಂತಹ ಮಗು ಆದ್ರೂ ಯಾವುದು ಮತ್ತು ಯಾರದ್ದು, ಹಾಗೂ ಡೇವಿಡ್ ಬರೋಸ್ ತನ್ನ ಮಗ ಮ್ಯಾಥ್ಯೂ ಬರೋಸ್ ನ ಅವನು ಶಪಥ ಮಾಡಿದಂತೆ ಹೇಗಾದ್ರೂ ಮಾಡಿ ಕಂಡು ಹಿಡಿದು ತಾನು ನಿರಪರಾಧಿ ಅಂತ ಪ್ರೂವ್ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನೇ ಈ ಒಂದು ವೆಬ್ ಸೀರೀಸ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಸ್ಯಾಮ್ ವರ್ತಿಂಗ್ಟನ್ ಆಸ್ ಡೇವಿಡ್ ಬರೋಸ್ ಈ ವೆಬ್ ಸೀರೀಸ್ ಅಲ್ಲಿ ಅವರಿಗೆ ಮೇಜರ್ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಆಕ್ಟಿಂಗ್ ವೈಸು ಡೀಸೆಂಟ್ ಆಗಿ ಬಂದಿರೋದ್ರಿಂದ ಈ ರೋಲ್ ಗೆ ಅವರು ಜಸ್ಟಿಫೈ ಮಾಡಿದ್ದಾರೆ. ಲೋಗಾನ್ ಬ್ರೌನಿಂಗ್ ಆಸ್ ಪೊಲೀಸ್ ಆಫೀಸರ್ ಸಾರಾ ಗ್ರೀರ್, ಇವರ ಆಕ್ಟಿಂಗ್ ಅಂತೂ ಈ ವೆಬ್ ಸೀರೀಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಸೀನ್ ಅಲ್ಲೂ ಅವರ ಎಕ್ಸ್ಪ್ರೆಷನ್ಸ್ ನ್ಯಾಚುರಲ್ ಆಗಿ ಬಂದಿದೆ. ಇದರಿಂದಾಗಿ ಈ ವೆಬ್ ಸೀರೀಸ್ ಅಲ್ಲಿ ಬರುವಂತಹ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ಗೆ ಮೇಜರ್ ಬೂಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಬ್ರಿಟ್ ಲೋಯರ್ ಆಸ್ ರೆಚೆಲ್ ಮಿಲ್ಸ್, ಇವರ ಆಕ್ಟಿಂಗ್ ಸಹ ಇಂಪ್ರೆಸಿವ್ ಆಗಿ ಬಂದಿದೆ. ಇವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸು ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ಒಂದು ನಾವೆಲ್ ನ ಬೇಸ್ ಮಾಡಿ ಮಾಡ್ಕೊಂಡಿದ್ದಾರೆ. ಆ ಒಂದು ಸ್ಟೋರಿ ಆಸ್ ಇಟ್ ಈಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೀರೀಸ್ ನ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಆ ಒಂದು ಕತೆ ಮೇಲೆ ಇನ್ನೂ ವರ್ಕ್ ಮಾಡಿರೋದು ಎವಿಡೆಂಟ್ ಆಗಿ ಕಾಣುತ್ತೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಈ ಒಂದು ವೆಬ್ ಸೀರೀಸ್ ಅಲ್ಲಿ ಟೋಟಲ್ 8 ಎಪಿಸೋಡ್ಸ್ ಇದೆ. ಎಪಿಸೋಡ್ ನಂಬರ್ 1 ನಲ್ಲಿ ಎಲ್ಲೂ ಜಾಸ್ತಿ ಟೈಮ್ ವೇಸ್ಟ್ ಮಾಡದೇನೆ ಮೇನ್ ಪ್ಲಾಟ್ ಗೆ ಬರ್ತಾರೆ. ಡೇವಿಡ್ ಬರೋಸ್ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಹೊಸ ಎವಿಡೆನ್ಸ್ ಗಳು ಹುಟ್ಕೊಳ್ಳೋದು, ಪ್ರಿಸನ್ ಅಲ್ಲಿ ಡೇವಿಡ್ ಬರೋಸ್ ಮೇಲೆ ಆಗುವಂತಹ ಅಟ್ಯಾಕ್, ಮತ್ತೆ ಪ್ರಿಸನ್ ಇಂದ ಡೇವಿಡ್ ಬರೋಸ್ ಎಸ್ಕೇಪ್ ಆಗುವಂತಹ ಸೀಕ್ವೆನ್ಸ್, ಈ ಎಲ್ಲಾ ಪೋರ್ಷನ್ಸ್ ಅಲ್ಲೂ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ತಗೊಂಡು ಹೋಗೋದ್ರ ಜೊತೆಗೆ ಆಡಿಯನ್ಸ್ ತಲೆಗೆ ಸುಮಾರು ಪ್ರಶ್ನೆಗಳನ್ನ ಹುಟ್ಟಾಕ್ತಾರೆ. ಇದರಿಂದಾಗಿ ಈ ಎಪಿಸೋಡ್ ನನಗೆ ವರ್ಕ್ ಆಯ್ತು. ನನ್ನ ಕಡೆಯಿಂದ ಎಪಿಸೋಡ್ ನಂಬರ್ 1 ಗೆ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 2 ಅಲ್ಲಿ ಡೇವಿಡ್ ಬರೋಸ್ ಮತ್ತು ಪೊಲೀಸ್ ಟೀಮ್ ಗಳ ಮಧ್ಯೆ ಟಾಮ್ ಅಂಡ್ ಜೆರಿ ಆಟ ಶುರುವಾಗುತ್ತೆ. ಇನ್ವೆಸ್ಟಿಗೇಷನ್ ಸೀನ್ಸ್ ಮತ್ತು ಡೇವಿಡ್ ಬರೋಸ್ ಅಪ್ಸ್ಕೊಂಡ್ ಆದ್ಮೇಲೆ ನಡೆಯುವಂತಹ ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ಎರಡೂ ಸಹ ರಿಯಲಿಸ್ಟಿಕ್ ಆಗಿ ಬಂದಿದೆ. ಇದರಿಂದಾಗಿ ಈ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಕಡೆಯಿಂದ ಎಪಿಸೋಡ್ ನಂಬರ್ 2 ಗೂ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 3 ಅಲ್ಲಿ ಡೇವಿಡ್ ಬರೋಸ್ ಕೇಸ್ ನ ಮೇನ್ ಐ ವಿಟ್ನೆಸ್ ನ ಹುಡುಕೋದಕ್ಕೆ ಮಾಡುವಂತಹ ಪ್ರಯತ್ನಗಳು, ಪೊಲೀಸ್ ಟೀಮ್ ಡೇವಿಡ್ ಮತ್ತು ರೆಚೆಲ್ ನ ಟ್ರ್ಯಾಕ್ ಡೌನ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಐಡಿಯಾಸ್, ಈ ಎರಡರ ಪ್ಯಾರಲಲ್ ನರೇಷನ್, ಹಾಗೂ ಈ ಎಪಿಸೋಡ್ ನ ಎಂಡ್ ಅಲ್ಲಿ ಬರುವಂತಹ ಪೊಲೀಸ್ ಮತ್ತು ಡೇವಿಡ್ ಬರೋಸ್ ಮಧ್ಯೆ ನಡೆಯುವಂತಹ ಚೇಸಿಂಗ್ ಸೀಕ್ವೆನ್ಸ್, ಈ ಎಲ್ಲಾ ಪೋರ್ಷನ್ಸ್ ಅಲ್ಲಿ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಈ ಎಪಿಸೋಡ್ ನನಗೆ ವರ್ಕ್ ಆಯ್ತು. ಎಪಿಸೋಡ್ ನಂಬರ್ 3 ಗೆ ನನ್ನ ಕಡೆಯಿಂದ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 4 ಅಲ್ಲಿ ಡೇವಿಡ್ ನ ಫಾದರ್ ಮತ್ತೆ ಅವನ ಫ್ರೆಂಡ್ಸ್ ಮ್ಯಾಥ್ಯೂ ಕೇಸ್ ನ ಅನ್ಅಫಿಷಿಯಲ್ ಆಗಿ ರೀಇನ್ವೆಸ್ಟಿಗೇಟ್ ಮಾಡೋದು ಒಂದ್ ಕಡೆ ಆದ್ರೆ, ಪೊಲೀಸ್ ಟೀಮ್ ಡೇವಿಡ್ ಬರೋಸ್ ಮತ್ತು ರಚೆಲ್ ನ ಕಂಡಿಡಿಯೋದಕ್ಕೆ ಮಾಡುವಂತಹ ಇನ್ವೆಸ್ಟಿಗೇಷನ್ ಒಂದ್ ಕಡೆ, ಹಾಗೂ ಡೇವಿಡ್ ಬರೋಸ್ ತನಗೆ ಸಿಕ್ಕಂತಹ ಒಂದೊಂದೇ ಕ್ಲೂನ ಯೂಸ್ ಮಾಡಿಕೊಂಡು ತನ್ನ ಮಗ ಮ್ಯಾಥ್ಯೂಸ್ ನ ಕಿಡ್ನಾಪ್ ಮಾಡಿದಂತಹ ವ್ಯಕ್ತಿಗಳನ್ನ ಕಂಡಿಡಿಯೋಕೆ ಮಾಡುವಂತಹ ಇನ್ವೆಸ್ಟಿಗೇಷನ್ ಇನ್ನೊಂದ್ ಕಡೆ. ಈ 3 ಇನ್ವೆಸ್ಟಿಗೇಷನ್ಸ್ ನ ಪ್ಯಾರಲಲ್ ಆಗಿ ನರೇಟ್ ಮಾಡ್ಕೊಂಡು ಹೋಗಿರೋದ್ರಿಂದ ಈ ಒಂದು ಎಪಿಸೋಡ್ ಅಲ್ಲಿ ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿ ಬಂದಿದೆ. ಇನ್ನೇನು ಪೊಲೀಸರಿಗೆ ಸಿಕ್ಕಿ ಬೀಳ್ತಾನೆ ಅನ್ನೋಷ್ಟ್ರಲ್ಲೇನೆ ಡೇವಿಡ್ ಬರೋಸ್ ಪ್ರತಿ ಸಲ ಕೂದಲೆಳೆಯ ಅಂತರದಲ್ಲಿ ಎಸ್ಕೇಪ್ ಆಗುವಂತ ಆ ಪೋರ್ಷನ್ಸ್ ಆಡಿಯನ್ಸ್ ನ ಸೀಟ್ ಗೆ ಫೆವಿಕಾಲ್ ಹಾಕಿ ಕೂರಿಸುತ್ತೆ. ಇಲ್ಲಿವರೆಗೂ ಕಿಡ್ನಾಪರ್ಸ್ ಬಗ್ಗೆ ಏನು ಸಹ ಐಡಿಯಾ ಇರೋದಿಲ್ಲ. ಆದ್ರೆ ಈ ಎಪಿಸೋಡ್ ಅಲ್ಲಿ ಸಸ್ಪೆಕ್ಟ್ಸ್ ನಂಬರ್ 1 and 2 ಇಬ್ರು ಸಸ್ಪೆಕ್ಟ್ಸ್ ಹುಟ್ಕೊಳ್ತಾರೆ. ಈ ಸೀರೀಸ್ ನ ಬೆಸ್ಟ್ ಎಪಿಸೋಡ್ ಅಂದ್ರೆ ಈ ಒಂದು ಎಪಿಸೋಡ್ ಏನೆ. ನನ್ನ ಕಡೆಯಿಂದ ಎಪಿಸೋಡ್ ನಂಬರ್ 4 ಗೆ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 5 ಅಲ್ಲಿ ಎಲ್ಲಾ ಆಂಗಲ್ ಅಲ್ಲೂ ಸಸ್ಪೆಕ್ಟ್ ಗಳ ಇನ್ವೆಸ್ಟಿಗೇಷನ್ ನಡೆಯೋದು. ಈ ಎಪಿಸೋಡ್ ಅಲ್ಲಿ ಇನ್ನೊಂದು ಸಸ್ಪೆಕ್ಟ್ ನಂಬರ್ 3 ಹುಟ್ಕೊಂಡಾಗ ಬರುವಂತಹ ಒಂದು ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ಅದು ವರ್ಕ್ ಆಯ್ತು. ಈ ಎಪಿಸೋಡ್ ನ ಎಂಡಿಂಗ್ ಅಲ್ಲೂ ಡೇವಿಡ್ ಬರೋಸ್ ಮತ್ತು ಪೊಲೀಸ್ ಟೀಮ್ ಗಳ ಮಧ್ಯೆ ನಡೆಯುವಂತಹ ಚೇಸಿಂಗ್ ಸೀಕ್ವೆನ್ಸ್ ಥ್ರಿಲ್ಲಿಂಗ್ ಆಗಿ ಬಂದಿದೆ. ಈ ಎಪಿಸೋಡ್ ನನಗೆ ವರ್ಕ್ ಆಯ್ತು. ನನ್ನ ಕಡೆಯಿಂದ ಎಪಿಸೋಡ್ ನಂಬರ್ 5 ಗೂ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 6 ಅಲ್ಲಿ ಕೇಸ್ ಎಲ್ಲ ಸಾಲ್ವ್ ಆಗಿ ಕಿಡ್ನಾಪರ್ಸ್ ಸಿಕ್ಕಿ ಬಿದ್ರು. ಇನ್ನೇನು ಈ ಎಪಿಸೋಡ್ ಅಲ್ಲೇ ಎಲ್ಲ ಮುಗೀತು. ಇನ್ನ ನೆಕ್ಸ್ಟ್ 2 ಎಪಿಸೋಡ್ಸ್ ಅಲ್ಲಿ ಇನ್ನೇನ್ ತೋರಿಸ್ತಾರೆ ಅಂತ ನಾನು ಅನ್ಕೋಬೇಕಾದ್ರೇನೆ ಬರುವಂತಹ ಒಂದು ಟ್ವಿಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಈ ಎಪಿಸೋಡ್ ನನಗೆ ವರ್ಕ್ ಆಯ್ತು. ನನ್ನ ಕಡೆಯಿಂದ ಎಪಿಸೋಡ್ ನಂಬರ್ 6 ಗೆ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 7 ಅಲ್ಲಿ ಡಿಟೆಕ್ಟಿವ್ ಮಿಲ್ಲರ್ ಅನ್ನೋ ಒಂದು ಹೊಸ ಕ್ಯಾರೆಕ್ಟರ್ ನ ಎಂಟ್ರಿಯಿಂದಾಗಿ ಮೇನ್ ಪ್ಲಾಟ್ ಅಲ್ಲಿ ಆಗುವಂತಹ ಒಂದಷ್ಟು ಸೀರೀಸ್ ಆಫ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ಅದು ವರ್ಕ್ ಆಯ್ತು. ಇನ್ನೇನು ರಿಯಲ್ ಕಿಡ್ನಾಪರ್ ಸಿಕ್ಕಿಬಿದ್ದ ಅನ್ನೋಷ್ಟ್ರಲ್ಲೇನೆ ಪ್ರತಿ ಸಲ ಅದು ಡೆಡ್ ಎಂಡ್ ಆಗಿರುತ್ತೆ. ಈ ಎಪಿಸೋಡ್ ಅಲ್ಲೂ ಅದೇ ಕತೆ. ಈ ಒಂದು ಎಪಿಸೋಡ್ ಆಡಿಯನ್ಸ್ ಗೆ ಮಜಾ ಕೊಡೋದು ಗ್ಯಾರಂಟಿಡ್. ಈ ಎಪಿಸೋಡ್ ನ ಎಂಡಿಂಗ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ನನಗೆ ಲಿಟರಲಿ ಗೂಸ್ ಬಂಪ್ಸ್ ಕೊಡ್ತು. ಈ ಒಂದು ಟ್ವಿಸ್ಟ್ ಏನೇ ಬೆಸ್ಟ್ ಪಾರ್ಟ್ ಆಫ್ ದಿಸ್ ವೆಬ್ ಸೀರೀಸ್. ಈ ಎಪಿಸೋಡ್ ನನಗೆ ವರ್ಕ್ ಆಯ್ತು. ನನ್ನ ಕಡೆಯಿಂದ ಎಪಿಸೋಡ್ ನಂಬರ್ 7 ಗೂ ಫುಲ್ ಮಾರ್ಕ್ಸ್. ಎಲ್ಲಾ ಮೇಜರ್ ಸಸ್ಪೆನ್ಸ್ ಗಳು ಎಪಿಸೋಡ್ ನಂಬರ್ 7 ಅಲ್ಲೇನೆ ರಿವೀಲ್ ಆಗೋದ್ರಿಂದ
ಎಪಿಸೋಡ್ ನಂಬರ್ 8 ನನಗೆ ಪ್ರೆಡಿಕ್ಟಬಲ್ ಅಂತ ಅನಿಸ್ತು, ಆದ್ರೂ ಸ್ಕ್ರೀನ್ ಪ್ಲೇ ವೈಸು ಎಪಿಸೋಡ್ ನಂಬರ್ 8 ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಈ ವೆಬ್ ಸೀರೀಸ್ ಅಲ್ಲಿ ಪ್ರತಿಯೊಂದು ಎಪಿಸೋಡ್ ಒಂದಕ್ಕಿಂತ ಒಂದು ಎಂಗೇಜಿಂಗ್ ಆಗಿ ಬಂದಿದೆ. ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ಅಂತೂ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಓವರ್ ಆಲ್ ಆಗಿ ನನಗೆ ಒಂದು ವೆಬ್ ಸೀರೀಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ವೆಬ್ ಸೀರೀಸ್ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 4.25 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಸಸ್ಪೆನ್ಸ್ಫುಲ್ ಕ್ರೈಮ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ಸ್ ನ ಇಷ್ಟಪಡೋರಾದ್ರೆ ಈ ವೆಬ್ ಸೀರೀಸ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದಿಷ್ಟು ಈ ವೆಬ್ ಸೀರೀಸ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ವೆಬ್ ಸೀರೀಸ್ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.